ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಕೆಲವೊಂದು ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇಲ್ಲಿ ವಿಶೇಷವಾಗಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಮಾತೆ ಮುತ್ತು ಮಾತೆ ಮೃತ್ಯು. ಅಂದರೆ ತಾವು ಎಷ್ಟು ಮಾತಾಡ್ತೀರಿ ಅದನ್ನು ಮುತ್ತು ಹೊಡೆದಂಗಿರಬೇಕು. ತಮ್ಮ ಒಂದು ಕ್ರೋಧಕಾರಿಯಾದಂತಹ ಅಥವಾ ತಾವು ಎಡವಟ್ಟಿನ ಮಾತುಗಳು ತಮಗೆ ಮೃತ್ಯುಕಂಟಕವನ್ನು ತಂದುಕೊಡುತ್ತೆ. ತುಂಬ ಜಾಗೃತಿಯಾಗಿ ತಾವು ಒಂದು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ವೃಷಭ ರಾಶಿಯವರು. ಯಾಕಂದರೆ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಪಾದನೆಗಳು ತಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಲಾಭ ಇದೆ, ರೈತರಿಗೆ ತಕ್ಕಂಥ ಬೆಲೆ ಸಿಗುತ್ತೆ. ಸಾಧ್ಯವಾದಷ್ಟು ತಮ್ಮ ಒಂದು ವಿಚಾರಗಳನ್ನು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಸತಿಪತಿಯಲ್ಲಿ ವಿರಸ, ಸ್ನೇಹಿತರಿಂದ ಸ್ವಲ್ಪ ಲಾಭಗಳಾಗುವಂಥ ಸಾಧ್ಯತೆಗಳು ಹಣಕಾಸಿನ ವಿಚಾರದಲ್ಲಿ. ಮತ್ತು ವಿಶೇಷವಾಗಿ ಆರ್ಥಿಕತೆಯಲ್ಲಿ, ಅದರಲ್ಲೂ ಸಹೋದರ ಬಾಂಧವ್ಯದಲ್ಲಿ ಆರ್ಥಿಕತೆಯ ಒಂದು ಸಮಸ್ಯೆಗಳಿದ್ದರೆ ಅದು ಸ್ವಲ್ಪ ಕೂಲಂಕುಷವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಯಾಕಂದರೆ ಮಾತಿನಿಂದ ಚಕಮಕಿಯಲ್ಲಿ ತಮಗೆ ಸಹೋದರ ಬಾಂಧವ್ಯದಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಶನೇಶ್ವರನ ಒಂದು ಆರಾಧನೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಕಪ್ಪು ಬಟ್ಟೆಯನ್ನು ಧಾರಣೆಯನ್ನು ಮಾಡಿ ಮತ್ತು ಸಾಧ್ಯವಾದಷ್ಟು ಸಹಿತ ತಾವು ಉತ್ತರ ದಿಕ್ಕಿನ ತಾವು ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಮತ್ತು ಕಪ್ಪು ಬಟ್ಟೆಯ ಜೊತೆಗೆ ಬಿಳಿ ಅಂದರೆ ಶ್ವೇತ ಬಣ್ಣವನ್ನು ತೆಗೆದು ತಾವು ಧಾರಣೆಯನ್ನು ಮಾಡುವುದಾಗುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ತೆಗೆದುಕೊಳ್ಬೋದಾಗುತ್ತೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ತಾವು ಪ್ರೋತ್ಸಾಹ ಮಾಡ್ತಿರೋದಕ್ಕೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಪ್ರೀತಿ ವೀಕ್ಷಕರೇ. ತಮ್ಮ ಕಮೆಂಟ್ ಮುಖಾಂತರ ತಮ್ಮ ಎಲ್ಲ ಪ್ರಶ್ನೆಗಳನ್ನು ಕಳಿಸಿ, ಉತ್ತರಗಳು ಸಹಿತ ತಮಗೆ ಸಿಗುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.